ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ FA2 ಅಂದರೆ ದ್ವಿತೀಯ ರೂಪನಾತ್ಮಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು LBA ಆಧಾರವಾಗಿಟ್ಟುಕೊಂಡು ರಚನೆ ಮಾಡಿದ್ದೀವಿ. 20 ಅಂಕಗಳ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ. ಸೊ 7ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ FA2 ಕ್ವಶನ್ ಪೇಪರ್ಗಳು ಸಿಗ್ತವೆ. ಅವೆಲ್ಲವುಗಳನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಾವು ಲಿಂಕನ್ನು ಶೇರ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ಬೈ ಮಾಡ್ಬೋದು. ಓಕೆ, ಸೊ ಅದೇ ಥರ 7ನೇ ತರಗತಿ LBAಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಅದನ್ನು ಕೂಡ ಇಂಟ್ರೆಸ್ಟೆಡ್ ಇದ್ದರೂ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಓಕೆ, ಸಿಲೆಬಸ್ ನೋಡುವ ಆಗಸ್ಟ್ನ 15% ಆಗಬೇಕು FA2ಗೆ. ಓಕೆ, ಅದರಲ್ಲಿ ಹಿಲ್ಟನ್ ಹೆಡ್ ಚಳವಳಿ 3ನೇ ಗದ್ಯ, 3ನೇ ಪದ್ಯ ಭಾಗ್ಯದ ಬಳಿಗಾರ, 2ನೇ ಪೂರಕ ಪಾಠ ಗೊಂಬೆ ಕಲಿಸುವ ನೀತಿ. ಓಕೆ, ಸೊ ಇಷ್ಟು ಪಾಠದ ಮೇಲೆ ಈ FA2ಗೆ ಸಿಲೆಬಸ್ಸನ್ನು ತಗೊಂಡಿದ್ದಾರೆ. ಉದ್ದಿಷ್ಟ ವಾರಕ್ಕೆ ಜ್ಞಾನಕ್ಕೆ 7, ತಿಳುವಳಿಕೆಗೆ 7, ಅಭಿವ್ಯಕ್ತಿ 4, ಪ್ರಶಂಸೆ 2, ಒಟ್ಟು 20. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದ 7, ಕಿರು ಉತ್ತರದ 6, ದೀರ್ಘ ಉತ್ತರದ 7, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟವನ್ನು ನೋಡೋದಾದರೆ ಸರಳ 7 ಇದೆ, ಸಾಧಾರಣ 6 ಇದ್ದಾವೆ, ಕ್ಲಿಷ್ಟ 7 ಇದ್ದಾವೆ, ಒಟ್ಟು 20 ಅಂಕ. ಪಾಠ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯಕ್ಕೆ 8 ಅಂಕ, ಪದ್ಯಕ್ಕೆ 8 ಅಂಕ, ಪೂರಕ ಪಾಠಕ್ಕೆ 4 ಅಂಕ, ಒಟ್ಟು 20 ಅಂಕ. ಇದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಅಂಕ ಹಂಚಿಕೆಯನ್ನು ಮಾಡಿರೋದು. ಎಸ್, ಹಿಲ್ಟನ್ ಹೆಡ್ ಚಳುವಳಿ ಗದ್ಯ ಪಾಠಕ್ಕೆ 1 ಅಂಕದ 2, 2 ಅಂಕದ 1, 4 ಅಂಕದ 1, 8 ಅಂಕ 4 ಪ್ರಶ್ನೆ. ಭಾಗ್ಯದ ಬಳಿಗಾರ 1 ಅಂಕದ 3, 2 ಅಂಕದ 1, 3 ಅಂಕದ 1, ಒಟ್ಟು 8 ಅಂಕ 5 ಪ್ರಶ್ನೆ. ಗೊಂಬೆ ಕಲಿಸುವ ನೀತಿ 1 ಅಂಕದ 2, 2 ಅಂಕದ 1, 4 ಅಂಕ 3 ಪ್ರಶ್ನೆ. ಒಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 7, 2 ಅಂಕದ 3, 3 ಅಂಕದ 1, 4 ಅಂಕದ 1, 20 ಅಂಕ 12 ಪ್ರಶ್ನೆಗಳನ್ನು ಏನು ಮಾಡಿದ್ದೀವಿ, ಬಳಕೆಯನ್ನು ಮಾಡಿದ್ದೀವಿ. ಕ್ವಶನ್ ಪೇಪರ್ ಕೇವಲ ಒಂದೇ ಪೇಜ್ ಬರ್ತದೆ. ಸೊ ಒಂದು ಪೇಜಲ್ಲಿ ಆರಾಮಾಗಿ ಜೆರಾಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026, ತರಗತಿ 7, ಅಂಕಗಳು 20, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ. ಇದು ಮಾದರಿ ಉತ್ತರಗಳೇ ಇದೆ. ಎಸ್, ಫಸ್ಟ್ ಒನ್, ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರಲಿಕ್ಕೆ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಫಸ್ಟ್ ಒನ್, ಲಕ್ಸುರಿ ಇದರ ಕನ್ನಡ ರೂಪ ಬರೀರಿ ಅಂತ ಕೇಳಿದ್ದಾರೆ. ಸೊ ವಿಲಾಸಿ ಅನ್ನೋದು ಉತ್ತರ. ಇನ್ನು ಹಡೆದವ್ವ ಇದರ ಪದದ ಅರ್ಥ ಬರಲಿಕ್ಕೆ ಕೇಳಿದ್ದಾರೆ. ಸೊ ಹಡೆದವ್ವ ಅಂದರೆ ತಾಯಿ. ಪ್ರಶ್ನೆ 3, ನವಿಲು ಸಾರಂಗ ಡ್ಯಾಶ್ ಬಳೆಗಾರ ಅಂತ ಇದೆ, ಬಿಟ್ಟ ಸ್ಥಳ ತುಂಬಬೇಕು. ಸೊ ನವಿಲು ಸಾರಂಗ ನಲಿತಾವೆ ಬಳೆಗಾರ ಅಂತ ಇದೆ, ನಲಿತಾವೆ ಅನ್ನೋದು ಉತ್ತರ. ಇನ್ನು 1 ಅಂಕದ 4 ಪ್ರಶ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಟೋಟಲಿ ಇಲ್ಲಿನೂ ಕೂಡ ನೀವೇನು ಮಾಡ್ಬೋದು, 4 ಅಂಕಗಳನ್ನು ಗಳಿಸ್ಬೋದು. ಎಸ್, ಲೇಖಕರು ಯಾವ ವರ್ಷ ಅಮೇರಿಕಕ್ಕೆ ಹೋಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 1986ರಲ್ಲಿ. 1986ರಲ್ಲಿ ಲೇಖಕರು ಅಮೇರಿಕಕ್ಕೆ ಹೋಗಿದ್ರು. ಪ್ರಶ್ನೆ 5, ಮುತ್ತೈದೆ ಹೆಣ್ಣು ಯಾರನ್ನ ತನ್ನ ತವರಿಗೆ ಹೋಗಲು ಹೇಳುತ್ತಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಮುತ್ತೈದೆ ಹೆಣ್ಣು ಬಳೆಗಾರನನ್ನು ತನ್ನ ತವರಿಗೆ ಹೋಗಲು ಹೇಳುತ್ತಿದ್ದಾಳೆ ಅಂತ ಬರಿಬೇಕು. ಪ್ರಶ್ನೆ 6ಕ್ಕೆ ಬರೋಣ. ಎಸ್, 6 ಇದೆ, ಜೀವನದಲ್ಲಿ ಸೋತವರಿಗೆ ಗೊಂಬೆ ಕೊಡುವ ಧೈರ್ಯವೇನು ಅಂತ ಕೇಳಿದ್ದಾರೆ. ಎಸ್, ನಾವು ಎಂದೂ ಜೀವನದಲ್ಲಿ ಸೋಲಬಾರದು, ಯಾರಿಗೂ ತಲೆಬಾಗಿಸಬಾರದು, ಎಂದೆಂದಿಗೂ ನಗುತ್ತಾ ಇರು, ಉರುಳಿ ಹೋಗುವ ಗೊಂಬೆಯಂತೆ ಇರಬೇಕು ಅನ್ನೋದನ್ನು ಏನು ಮಾಡಿದ್ದಾರೆ ಅಂತಂದರೆ ಆ ಜೀವನದಲ್ಲಿ ಸೋತವರಿಗೆ ಗೊಂಬೆ ಕೊಟ್ಟಿರ್ತಕ್ಕಂಥ ನೀತಿ ಪಾಠ ಆಗಿದೆ. ಪ್ರಶ್ನೆ 7, ಗೊಂಬೆಯು ನಿಶ್ಚಲವಾಗುವುದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಗೊಂಬೆಯನ್ನು ಆಡಿಸುವಾತ ಕೈ ಸೋತರೆ ಸೊ ಗೊಂಬೆ ಏನಾಗ್ತದಪ್ಪ ಅಂದರೆ ನಿಶ್ಚಲವಾಗ್ತದ ಅಂತಕ್ಕದ್ದನ್ನು ಬರಿಬೇಕು. ಇನ್ನು 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಇಲ್ಲಿ 3 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಪ್ರತಿ ಪಾಠಕ್ಕೂ ಕೂಡ ಒಂದೊಂದು ಪ್ರಶ್ನೆಗಳನ್ನು ಹಾಕಿರೋದು. ಒಟ್ಟು 3 ಪ್ರಶ್ನೆ 6 ಅಂಕ. ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಅಂತ ಕೇಳಿದ್ದಾರೆ. ಎಸ್, ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು. ಅಲ್ಲಿ ಪುರಾತನ ಸಸ್ಯ ಸಂಪತ್ತು, ಹಳೆಕಾಲದ ಹೊಂಡಗಳು, ಹಿನ್ನೀರಿನ ಕೋವುಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು. ಪ್ರಶ್ನೆ 9, ತವರು ಮನೆ ನೋಡಲು ಹೇಗಿದೆ ಅಂತ ಕೇಳಿದ್ದಾರೆ. ಉತ್ತರ, ತವರು ಮನೆಯು ಹೆಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಹೊಂದಿದೆ, ಮಿಂಚಿನಂತೆ ಹೊಳೆಯುವ 2 ಗಿಳಿಗಳು ಇವೆ ಅನ್ನೋದು ಪದ್ಯದಲ್ಲಿರ್ತಕ್ಕಂಥದ್ದು ಅಂಶ. ಇನ್ನು ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ತಾವು ಕಷ್ಟಪಟ್ಟರೂ ಲೋಕಕ್ಕೆ ಉಪಕಾರ ಮಾಡುವ 3 ಸಂಗತಿಗಳೆಂದರೆ
ಕಬ್ಬನ್ನು ಎಷ್ಟೇ ಹಿಂಡಿದರೂ ಅದು ಸಿಹಿ ಕೊಡುವುದು, ಶ್ರೀಗಂಧವು ತೇದೆಷ್ಟು ಪರಿಮಳ ಬೀರುವುದು, ದೀಪದ ಬತ್ತಿಯು ತನ್ನನ್ನು ತಾನು ಉರಿಸಿಕೊಂಡು ಮನೆಗೆ ಬೆಳಕು ಕೊಡುವುದು ಅಂತಕ್ಕಂಥದ್ದಿತ್ತು. ಇದು ಗೊಂಬೆ ಕಲಿಸುವ ನೀತಿ ಅಂತ ಇರಲಿಲ್ಲ, ಅಲ್ಲಿಂದ ತಗೊಂಡಿತ್ತು. ಇದು ಭಾಗ್ಯದ ಬಳೆಗಾರದ ಪ್ರಶ್ನೆ. ಇದು ಹಿಲ್ಟನ್ ಹೆಡ್ ಚಳುವಳಿಯ ಪ್ರಶ್ನೆ. 3 ಭಾಗದಿಂದ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೀವಿ. ಇದು ಭಾಗ್ಯದ ಬಳೆಗಾರದಿಂದ 3 ಅಂಕದ ಪ್ರಶ್ನೆ ಕೇಳಿತ್ತು. ಪದ್ಯದ ಸಾರಾಂಶವನ್ನು ಬರೀರಿ ಅಂತಕ್ಕಂಥದ್ದು ಅಭಿವ್ಯಕ್ತಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಎಸ್, ಆಲೆ ಆಡುತ್ತಾವೆ, ಗಾನ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಾನೂನನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರು. ಉತ್ತರ: ತವರು ಮನೆಗೆ ಹೋಗುವ ದಾರಿಯಲ್ಲಿ ಆಲೆ ಮನೆ ಇದೆ. ಅಲ್ಲಿ ಕಬ್ಬಿನಿಂದ ರಸ ತೆಗೆಯುವ ಗಾನ ತಿರುಗುತ್ತದೆ. ನವಿಲು ಮತ್ತು ಸಾರಂಗಗಳು ನಲಿಯುತ್ತಿರುತ್ತವೆ. ಅದೇ ನನ್ನ ತವರೂರು ಎಂದು ಮುತ್ತೈದೆಯು ಬಳೆಗಾರನಿಗೆ ತನ್ನ ತವರು ಮನೆಗೆ ಹೋಗಲು ಗುರುತುಗಳನ್ನು ಹೇಳುತ್ತಾಳೆ. ಆದರೆ ಬಳೆಗಾರ, ನನಗೆ ನಿನ್ನ ತವರೂರ ಗುರುತು ಸಿಗುತ್ತಿಲ್ಲ, ನೀನೇ ಬಂದು ತೋರಿಸು ಎಂದು ಮುತ್ತೈದೆ ಹೆಣ್ಣನ್ನು ಕೇಳುತ್ತಾನೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಪದ್ಯದ ಸಾರಾಂಶವನ್ನು ಬರಿಬೇಕು. ಇದು LBAದಲ್ಲಿರ್ತಕ್ಕಂಥ ಪ್ರಶ್ನೆನೇ ಇತ್ತು. ಇನ್ನು ಲಾಸ್ಟ್ 4 ಅಂಕಕ್ಕೆ ನಾವೇನು ಮಾಡಿದ್ವಿ ಅಂದರೆ ಹಿಲ್ಟನ್ ಹೆಡ್ ಚಳವಳಿಯ ಪಾಠಕ್ಕೆ ಒಂದು 4 ಅಂಕ ವೇಟೇಜನ್ನು ಮಾಡಿತ್ತು. ಲಾಸ್ಟ್ಗೆ ಅದು ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಎಸ್, ಉತ್ತರ: ಹಿಲ್ಟನ್ ಹೆಡ್ ಸ್ಮಾರಕ ಹಳೆಯ ಓಕ್ ಮರ. ಇದನ್ನು ಲಿಬರ್ಟಿ ಓಕ್ ಮರ ಅಂತ ಗುರುತಿಸ್ತಾರೆ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಈ ಮರದ ಕೆಳಗೆ ಒಗ್ಗೂಡಿ ಪಣ ತೊಟ್ಟಿದ್ದರು. ಇದು ಸುರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು. ಹೀಗೆ ಆ ಮರ 100 ಕಾಲು ಬಾಳುವಂತೆ ರಕ್ಷಿತವಾಗಿತ್ತು. ನಂತರದ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಲ್ಲೆಡೆ ಹರಡಿ ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣದ ರಕ್ಷಣೆಯಲ್ಲಿ ಚುರುಕುಗೊಂಡರು ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇಷ್ಟು ಮೌಲ್ಯಾಂಕನ ಸುತ್ತೋಲೆಯ ಪ್ರಕಾರ ನಾವು FA2ರ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೀವಿ. ಸೊ ಯಾರಿಗೆಲ್ಲ PDF ಬೇಕನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವೇನು ಮಾಡ್ಬೋದು, PDF ಎಲ್ಲ ವಿಷಯಗಳಲ್ಲಿ. ಸೊ ವಿಶೇಷವಾಗಿ ನಾವು 7 to 10th ಮಾಡೇ ಮಾಡ್ತೀವಿ. ನಿಮಗೆ ಯಾವ್ದು ಬೇಕಾದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ PDF ಪರ್ಚೇಸ್ ಮಾಡ್ಬೋದು. ಅಷ್ಟೆಲ್ಲ LBAಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಅದು ಭಾಷೆಗಳಲ್ಲಿ ಒಂದು ಗದ್ಯ ಮತ್ತು ಒಂದು ಪದ್ಯ. ಆಮೇಲೆ ಈ ಕೋರ್ ವಿಷಯ ಸಮಾಜದಲ್ಲಿ 3 ಪಾಠಕ್ಕೆ 1, ಆಮೇಲೆ ವಿಜ್ಞಾನ ಮತ್ತು ಗಣಿತದಲ್ಲಿ ಒಂದೊಂದೇ ಪಾಠಕ್ಕೆ 1. ಸೊ ಈ ತನಾಗಿರ್ತಕ್ಕಂಥ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥ LBAಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ನಿಮ್ಗೆಲ್ರಿಗೂ ಕೂಡ ಇಂಟ್ರೆಸ್ಟೆಡ್ ಇದ್ದರೆ ತಾವುಗಳು ಏನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ ಮಾಡ್ಬೋದು. ಇದು 1 ಸೆಟ್ ಕ್ವಶನ್ ಪೇಪರ್ ಇತ್ತು. ಟೈಮ್ ಸಿಕ್ಕಿದ್ರೆ ಮತ್ತೊಂದು ಸೆಟ್ನ ಕ್ವಶನ್ ಪೇಪರನ್ನು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಇನ್ನೂ ಹೊಸ ವಿಡಿಯೋದಲ್ಲಿ. ಎಲ್ಲ ವಿಷಯದ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ಅವುಗಳನ್ನು ನೋಡಿ ಅಂತ ಹೇಳ್ತಾ ಬಾಯ್.